ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಈ ಬೇಸಿಗೆ ಕಾಲದಲ್ಲಿ ತುಂಬಾ ಅವಶ್ಯಕತೆ ಇರತಕ್ಕಂಥ ಹೇರ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಫಾಸ್ಟ್ ಮೂವಿಂಗ್ ಮಾಡಲು ಉಷಾ ಬ್ರ್ಯಾಂಡಲ್ಲಿ 35 ಲೀಟರ್ ಕೆಪಾಸಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಲಾಸ್ಟ್ ಇಯರು ಕೂಡ ಸಕ್ಸಸ್ಫುಲ್ ರನ್ನಿಂಗ್ ಮಾಡಲಾಗಿತ್ತು, ತುಂಬಾ ಸೇಲ್ ಆಗಿತ್ತು ಈ ಮಾಡಲು. ಸೊ ಈ ವರ್ಷವೂ ಕೂಡ ಇದೇ ಮಾಡಲ್ನ ಕಂಟಿನ್ಯೂ ಮಾಡಿದ್ದಾರೆ ಬ್ರ್ಯಾಂಡಲ್ಲಿ. ಸೊ ಇದರಲ್ಲಿ ಸ್ವಲ್ಪ ಅಪ್ಡೇಷನ್ನು ಕೂಡ ಮಾಡಿದ್ದಾರೆ. ಸೊ ಏನೆಲ್ಲ ಚೇಂಜಸ್ ಇದೆ ಮತ್ತು ಈ ಒಂದು ಮಾಡಲಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದ್ರ ಕೆಪಾಸಿಟಿ ಬಂದುಬಿಟ್ಟು 35 ಲೀಟ್ರ್ ಬರುತ್ತೆ. ನೀವು 35 ಲೀಟ್ರ್ವರೆಗೂ ಸ್ಟೋರೇಜ್ ಮಾಡಿದಿರಂದ್ರೂ 2 ರಿಂದ 3 ದಿನ ಯೂಸ್ ಮಾಡ್ಬೋದು. ನೀವು ಕಂಟಿನ್ಯೂಸ್ ಆಗಿ ನೀವು ಆಫ್ ಮಾಡ್ದಲ್ಲೇ ನೀವು ರನ್ ಮಾಡಿದಿರಂದ್ರೂ ಕೂಡ ಸೊ ಒಂದೂವರೆ ದಿನ ನಿಮ್ಗೆ ಆರಾಮ್ಸೆ ಬರುತ್ತೆ. 1.5 ಡೇ ಆರಾಮ್ಸೆ ನೀವು ಯೂಸ್ ಮಾಡ್ಬೋದು. ಪ್ಲೇಸಲ್ಲಿ ನೀವು ಐಸ್ ಕ್ಯೂಬ್ಸ್ನ ಹಾಕಬೇಕಾಗುತ್ತೆ. ನೀವು ಐಸ್ ಕ್ಯೂಬ್ಸ್ನ ಹಾಕಿದ್ದೀರಾ ಅಂದರೆ ಸೊ ಚಿಲ್ಲಾಗಿ ಇರುತ್ತೆ. ಸೊ ವಾಟರ್ನು ಕೂಡ ನೀವು ಫಿಲ್ ಮಾಡ್ಬೋದು. ನೀವು ವಾಟರ್ ಲೆವೆಲ್ ಫಿಲ್ ಮಾಡಿದ್ಮೇಲೆ ಸೊ ಇಂಡಿಕೇಟರ್ ಇರುತ್ತೆ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ನಿಮಗೆ ಎಷ್ಟು ಲೆವೆಲ್ಗೆ ಇದೆ ಅಂತಲೂ ಕೂಡ ನೀವು ರನ್ ಮಾಡೋ ಟೈಮಲ್ಲಿ ವಾಟರ್ ಏನಾದರೂ ಖಾಲಿ ಆಗಿದೆ ಅಂದರೂ ಕೂಡ ನಿಮಗೆ ಇಲ್ಲಿ ಇಂಡಿಕೇಷನ್ ಗೊತ್ತಾಗುತ್ತೆ. ಸೊ ಅದೇ ರೀತಿ ಸೊ ನೀವು ವಾಟರ್ ಫಿಲ್ ಮಾಡಿದಾಗ ಓವರ್ಫ್ಲೋ ಆಯ್ತು ಅಂದರೂ ಕೂಡ ಇಲ್ಲೊಂದು ಹೋಲ್ ಕೊಟ್ಟಿರ್ತಾರೆ, ನೀರು ಕಡೆಗೆ ಬರುತ್ತೆ. ನೀವು ನೀರು ತುಂಬಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನೀರು ಜಾಸ್ತಿ ಇದೆಯಲ್ಲ ಅಂತಲೂ ಕೂಡ. ಕೆಳಗಡೆ ನೀವು ಡ್ರೈನೇಜ್ ಇದನ್ನು ಕೊಟ್ಟಿರ್ತಾರೆ ಪೈಪ್ನ. ನೀವು ಅಂದರೆ ನೀವು ಕೆಳಗಡೆನ ತೆಗೆದಾಗ ಆಟೋ ಡ್ರೈ ಆಗುತ್ತೆ. ಸೊ ಅದೇ ರೀತಿ ಇದರಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಸಪ್ರೇಟಾಗಿ ಒಂದು ಡಸ್ಟ್ ಕಲೆಕ್ಟರ್ ಕೂಡ ಕೊಟ್ಟಿರ್ತಾರೆ, ಡಸ್ಟ್ ಫಿಲ್ಟರ್. ಸೊ ನೋಡ್ಬೋದು ಇದರಲ್ಲಿ ಡಸ್ಟ್ ಫಿಲ್ಟರ್ ಕೂಡ ಕೊಟ್ಟಿರ್ತಾರೆ. ಸೊ ಅನಿಕಂಪೇರ್ಡು ನಾರ್ಮಲಾಗಿ ಎಲ್ಲ ಕೂಲರ್ಸಲ್ಲೂ ಬಂದೇ ಬರುತ್ತೆ. ಸೊ ಇದರಲ್ಲಿ ಅಡಿಷ್ನಲ್ಲಾಗಿ ನಿಮಗೆ ಒಂದು ಡಸ್ಟ್ ಫಿಲ್ಟರ್ನ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಒಂದು 2-3 ಡೇಸ್ಗೊಮ್ಮೆ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಬೆಟರ್ ಇರುತ್ತೆ. ಅನಿಕಂಪೇರ್ಡ್ನ ನೀವು ಅವಾಗವಾಗ ನೀವು ಒಂದು ಟೈಮ್ ಬಿಸಿಲಿಗೆ ಇಟ್ಟರೆ ಸಾಕು, ಅದೇನಾದ್ರು ಒದ್ದೆ ಇರುತ್ತಲ್ಲ ಅದೇ ಆಗಿರೋದು ಡ್ರೈ ಆಗುತ್ತೆ. ಸೊ ಇದರದ್ದು ನಿಮಗೆ ಕಂಟ್ರೋಲಿಂಗ್ ನೋಡ್ತೀರಂದರೆ ಸೊ ಇದು ಫ್ಯಾನ್ ಥರನಾದ್ರೂ ಯೂಸ್ ಮಾಡ್ಬೋದು ಅಥವಾ ಕೂಲರ್ ಥರನಾದ್ರೂ ಯೂಸ್ ಮಾಡ್ಬೋದು. ಸೊ ಇದು ಜಸ್ಟ್ ಫ್ಯಾನ್ ಅಷ್ಟೇ. ಸೊ ಇದರಲ್ಲಿ 3 ಟೈಪ್ ಸ್ಪೀಡ್ ಬರುತ್ತೆ. ಇವಾಗ ಲೋ ಆಗಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಹೈ ಆಗಿರ್ಬೋದು, ಇಲ್ಲ ಆಫ್. ಜಸ್ಟ್ ಇದು ಫ್ಯಾನು. ಸೊ ಫ್ಯಾನ್ ಥರ ವರ್ಕ್ ಆಗುತ್ತೆ. ಇದರಲ್ಲಿ ನೀವೇನಾದ್ರು ನೀರು ಫಿಲ್ ಮಾಡಿದ್ದೀರ ಅಂದರೆ ಕೂಲಾಗಿ ವರ್ಕ್ ಆಗುತ್ತೆ, ಕೂಲರ್ ವರ್ಕ್ ಆಗುತ್ತೆ. ಇದರಲ್ಲಿ ನೀವೇನಾದ್ರು ಐಸ್ ಹಾಕಿದ್ದೀರ ಅಂದರೆ ಇನ್ನೂ ಸ್ವಲ್ಪ ಚಿಲ್ನೆಸ್ ಜಾಸ್ತಿ ಇರುತ್ತೆ. ಇವಾಗ ಏರ್ ಕಂಡೀಷನರಲ್ಲಿ ಯಾವ ಥರ ಸ್ವಲ್ಪ ಚಿಲ್ನೆಸ್ ಇರುತ್ತೆ, ಆ ರೀತಿ ನಿಮ್ಗೆ ಐಸ್ ಕ್ಯೂಬ್ಸ್ ಹಾಕಿದಾಗ ಚಿಲ್ನೆಸ್ ಆಗಿ ಬರುತ್ತೆ. ಸೊ ಈಗ ನಿಮಗೆ ಇದರಲ್ಲಿ ಆಪ್ರೇಟಿಂಗ್ ಅಂತ ಬಂದ್ಬಿಟ್ಟು 2 ಟೈಪ್ ಇರುತ್ತೆ. ಇದರಲ್ಲಿ ಸ್ವಿಂಗ್ ಇರುತ್ತೆ, ಅಂದರೆ ನಿಮಗೆ ಅಪ್ಪು ಡೌನ್ ಆಗಿರ್ಬೋದು, ಲೆಫ್ಟ್ ರೈಟು ಸ್ವಿಂಗ್ ಇರುತ್ತೆ. ಅಪ್ಪು ಡೌನ್ನ ನಾವು ಮ್ಯಾನ್ಯುಯಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಮೇಲ್ಗಡೆ ಕೆಳಗಡೆ ಅಪ್ಪು ಡೌನ್ನ ನಮ್ಗೆ ಎಷ್ಟು ಲೆವೆಲ್ಗೆ ಬೇಕು ನಿಮಗೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದೇ ಸ್ವಿಂಗ್ ಏನಿದೆ, ಲೆಫ್ಟ್ ರೈಟ್ ಏನಿದೆ, ಸೊ ಅದನ್ನು ಬಂದ್ಬಿಟ್ಟು ಆಟೋಮೆಟಿಕ್ಕಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಅದು ರನ್ ಆಗುತ್ತೆ. ಸೊ ಲೆಫ್ಟ್ ರೈಟ್ ಆಗಿರ್ಬೋದು ಮೂಮೆಂಟಲ್ಲಿ ರನ್ ಆಗುತ್ತೆ ಸ್ವಿಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂದರೆ. ಸೊ ಇದನ್ನು ನಾವು ಸಜೆಸ್ಟ್ ಮಾಡೋದು ನಿಮಗೆ ಅಪ್ ಟು 120 ಸ್ಕ್ವೇರ್ ಫೀಟ್ವರೆಗೂ ಆಗುತ್ತೆ. ನಿಮಗೆ 100 to 120 ಸ್ಕ್ವೇರ್ ಫೀಟ್ ಏನಾದ್ರು ಇತ್ತು ಅಂದರೆ ನೀವು ಒಂದು ಕೂಲರ್ನ ಯೂಸ್ ಮಾಡ್ಬೋದು, ಸಫಿಷಿಯೆಂಟ್ ಇರುತ್ತೆ. ಯಾಕಂದರೆ 35 ಲೀಟರ್ ಕೆಪಾಸಿಟಿ ಇರುತ್ತೆ, ನೀವು 2 to 3 ಡೇಸ್ ಯೂಸ್ ಮಾಡ್ಬೋದು. ಸೊ ಅದೇ ರೀತಿ ನಿಮಗೆ ಇದರಲ್ಲಿ ಕಂಟ್ರೋಲ್ ಪ್ರೋಗ್ರಾಮ್ಸ್ ನೋಡ್ತೀರ ಅಂದರೆ ಈ ರೀತಿ ಇರುತ್ತೆ. ಇದು ಫ್ಯಾನ್ದು, ಸೊ ರೆಗ್ಯುಲರ್ ಫ್ಯಾನ್ ಥರ ಯೂಸ್ ಮಾಡೋದು. ಅದೇ ರೀತಿ ಫಂಕ್ಷನ್ ಅಂದರೆ ನಿಮಗೆ ಇದು ನೀವು ಜಸ್ಟ್ ಫ್ಯಾನ್ ಥರ ಯೂಸ್ ಮಾಡ್ಕೋಬೋದು. ಇದು ಪಂಪ್ ಅಂತ ಬಂದಾಗ ನಿಮಗೆ ಜಸ್ಟ್ ಗಾಳಿ ನೀರೇನಿರುತ್ತೆ, ನೀರಿನ ಜೊತೆ ನಿಮಗೆ ಕೂಲಿಂಗ್ ಬರ್ತಾ ಇರುತ್ತೆ. ಪಂಪ್ ಪ್ಲಸ್ ಸ್ವಿಂಗ್ ಅಂತ ಬಂದಾಗ ನಿಮಗೆ ಗಾಳಿ ನೀರಿನ ಜೊತೆಗೆ ನಿಮಗೆ ಆ ಕಡೆ ಈ ಕಡೆ ಸ್ವಿಂಗು ಕೂಡ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಇದರಲ್ಲಿ ನಿಮಗೆ ವೀಲ್ ಕೂಡ ಕೊಟ್ಟಿರ್ತಾರೆ, ನೀವು ಯಾವ ಕಡೆ ಬೇಕಾದ್ರೂ ಮೂವ್ ಮಾಡ್ಕೋಬೋದು. ಸೊ 4 ಕಡೆನೂ ವೀಲ್ ಇರುತ್ತೆ. ಸೊ ಇದ್ರದ್ದು ವಾರಂಟಿ ನೋಡ್ತಿರೋ 1 ವರ್ಷ ವಾರಂಟಿ ಬಂದಿರುತ್ತೆ. ಸೊ ಇದ್ರದ್ದು ನಿಮ್ಗೇನಾದರೂ ಪ್ರಾಬ್ಲಮ್ ಇತ್ತು ಅಂತಾಗ ಸರ್ವಿಸ್ ಏನಾದರೂ ರಿಕ್ವೈರ್ಡ್ ಇದ್ದಾಗ ಡೈರೆಕ್ಟ್ ಮನೆಗೆ ಬಂದು ಸರ್ವಿಸ್ನ ಮಾಡ್ಕೊಳ್ತಾರೆ. ಇದು ಮಾಡಲ್ನ ಬಂದುಬಿಟ್ಟು ಉಷಾ ಏರ್ ಕೂಲರಲ್ಲಿ ಹೇರೋ ಸ್ಟೈಲ್ 35 AS-T1 ಅಂತ ಬರುತ್ತೆ. 35 ಲೀಟರ್ ಕೆಪಾಸಿಟಿ ಇರೋದು. ಪ್ರೈಸ್ ಆ್ಯಕ್ಚುಲಿ ನಾವು ಇಲ್ಲಿ ಯಾವುದು ಡಿಸ್ಕಷನ್ ಮಾಡಲ್ಲ, ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಸೊ ನೀವು ಕಾಲ್ ಮಾಡಿ ಬೇಕಾದ್ರೆ ಪ್ರೈಸ್ ಏನಿದೆ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಇಷ್ಟೊತ್ತು ನಾನೇನು ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ಕೂಲರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.